ಸೇವಕ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಹಿರಿಯ ಮುಖಂಡರು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರಾದ ಜೀವೋ ಮಹಾಂತಪ್ಪ ಅವರಿಗೆ ಇಂದು ದಲಿತ ಸಂಘಟನೆಗಳ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಒಳಲಳ್ಳಿ ವೀರೇಶ್ ಮಾತನಾಡಿ, ಹಾಸನ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಜೀವೋ ಮಹಾಂತಪ್ಪ ಅವರು ಬುಧವಾರ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಎಂಬ ಸುದ್ದಿ ತಿಳಿದ ಕೂಡಲೇ ಆಘಾತವಾಯಿತು. ಮಹಾಂತಪ್ಪ ಅವರು ಎಲ್ಲ ಸಮಾಜದವರಿಗೂ ಕೂಡ ಚಿರಪರಿಚಿತರಾಗಿದ್ದರು. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಎಲ್ಲರ ಒಡನಾಡಿಯಾಗಿದ್ದರು. ಅವರನ್ನು ಕಳೆದುಕೊಂಡಿರುವುದು ನಮಗೆ ಅತೀವ ದುಃಖ ತಂದಿದೆ. ಭಗವಾನ್ ಬುದ್ಧರು ಮೃತ ಆತ್ಮಕ್ಕೆ ಶಾಂತಿ ನೀಡಲಿ ಎಂದರು. ಪತ್ರಕರ್ತರಾದ ಸಿಪಿ ಪ್ರಸನ್ನಕುಮಾರ್ ಮಾತನಾಡಿ, ಮಹಾಂತಪ್ಪ ಅವರು ನನಗೆ ತುಂಬ ಹಳೆಯ ಪರಿಚಯಸ್ಥರು. ಹಾಸನ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರಾಗಿ ಹಲವಾರು ಉತ್ತಮ ಕಾರ್ಯಗಳನ್ನು ಮಾಡಿದ್ದು ನಮ್ಮಂಥ ಎಷ್ಟೋ ವ್ಯಕ್ತಿಗಳಿಗೆ ಮಾರ್ಗದರ್ಶಕರಾಗಿದ್ದರು. ಅವರು ಇಂದು ನಮ್ಮೊಂದಿಗಿಲ್ಲ ಎಂದು ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ. ಎಲ್ಲರೂ ಅವರ ಆದರ್ಶ ಮತ್ತು ವ್ಯಕ್ತಿತ್ವವನ್ನು ಪಾಲಿಸೋಣ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ದಸಂಸ ಮುಖಂಡರಾದ ಒಳಲಳ್ಳಿ ವೀರೇಶ್, ನಲ್ಲುಲಿ ಈರಯ್ಯ, ಜೈಬಿ ಮಂಜು, ನಿವೃತ್ತ ಪಿಡಿಒ ಕುಮಾರಯ್ಯ, ಪತ್ರಕರ್ತ ಸಿಪಿ ಪ್ರಸನ್ನಕುಮಾರ್, ಅನಿಲ್, ಬೈರೆಕೆರೆ ದೇವರಾಜ್, ಚಂದ್ರು, ಉದಯ್, ಕಾರ್ತಿಕ್ ಇತರರು ಸಂತಾಪ ಸೂಚಿಸಿದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ, ಆದರ್ಶಗಳನ್ನ ಅವ್ರ ಮೈಗೂಡಿಸ್ಕೊಂಡು ಬಂದಿದ್ದಾರೆ. ಅವರು ಮಾನವ ಬಂಧುತ್ವ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ಸಭಾಗಣ ಮಾಡಿದ್ದಾರೆ. ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಒಂದು ವ್ಯಕ್ತಿಗತವಾಗಿ ಅಲ್ಲಿ ಇದು ಸಭಾಂಗಣದಲ್ಲಿ ಎಲ್ಲ ಚರ್ಚೆಗಳಿಗೆ, ಯಾವುದೇ ವಿಚಾರಗಳಿಗೆ ಕೊಟ್ಟು ಒಂದು ಗ್ಲಾಸ್ ನೀರು, ಮತ್ತೆ ಒಂದು ಅರ್ಧ ಟೀನು ಕೊಟ್ಟಂಥ ಮಾನ್ ವ್ಯಕ್ತಿ ಇವತ್ತು ನಮ್ಮ ಕಡೆ ಮುಂದೆ ಇಲ್ಲ. ಅದೇ ಸ್ವಂತ ಖರ್ಚಿನಲ್ಲಿ ಯಾವುದೇ ಒಂದು ಕ್ಷಣದಲ್ಲೇ ನೀವು ಒಂದು ಫೋನ್ ಮಾಡಿದರೆ ಒಬ್ಬ ರಾಜ್ಯದ ಮಿನಿಸ್ಟರ್ ಹತ್ರ ಹೋಗ್ಬೇಕು, IAS ಅಧಿಕಾರಿಗೆ ಹೋಗ್ಬೇಕು, KS ಅಧಿಕಾರಿಗಳ ಜೊತೆ ಹೋಗ್ಬೇಕು, ನನ್ನ ಸಮಸ್ಯೆಗಳು ಈಗ ಆಗಿದೆ ಅಂದಾಗ ಆ ಮನುಷ್ಯ ಒಂದು ಸ್ಕೂಟಿಗೆ ಬಂದ ತಕ್ಷಣವೇ ಜನಗಳನ್ನ ಸೇವೆ ಮಾಡ್ತಂಥ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯ ಜನತೆಗೆ ಇವತ್ತು ಜಿಲ್ಲೆಗೆ ದೊಡ್ಡ ನಷ್ಟ ಆಗಿದೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಸನ